ಊರೆಲ್ಲ ಹುಡುಕಿ ಒಬ್ಬ ಹುಡುಗನ್ ಕರ್ಕೊಂಡ್ ಬಂದ್ರೆ ಈಸಿಯಾಗಿ ಇಷ್ಟ ಇಲ್ಲ ಅಂದೆ. ತಗೋ ತಿನ್ನು. ಕೇಳಿದ್ರೆ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ್ಯಾ. ನಿನ್ನಂತವಳನ್ನ ಬಜಾರಿ ಇರೋ ಅತ್ತೆ ಮನೆಗ್ ಕೊಟ್ಟು ಅವಳು ಕೊಡೋ ಕಾಟನ ಎದುರುಗಡೆ ಮನೇಲಿ ಇದ್ಕೊಂಡೆ ನಾನ್ ನೋಡ್ಬೇಕು ಕಣೆ. ಟಿವಿಗೆ ಅಡ್ಡ ಬರ್ಬೇಡಮ್ಮ. ಜೋಡಿಲ್ ಸುತ್ತಬೇಕಾಗಿರೋ ವಯಸ್ಸಲ್ಲಿ ಜ್ಯೋತಿಷ್ಯ ನೋಡ್ಕೊಂಡ್ ಕೂತಿದ್ದಾಳೆ. ಮೇಷರಾಶಿಯವ್ರು ಸರಿಯಾಗಿ ಕೇಳಿ. ಪ್ರೀತಿ ಮಾಡ್ತಿರೋರು ಫೋನಲ್ಲಿ ಮಾತಾಡೋದನ್ನ ಕಡಿಮೆ ಮಾಡಿ. ಹಾಯ್. ನಿಮ್ಗೆಲ್ಲ ಸ್ವಲ್ಪನೂ ಮ್ಯಾನರ್ಸೇ ಇಲ್ವಾ? ಅವಳು ಇಷ್ಟ ಇಲ್ಲ ಅಂತ ಹೇಳಾಯ್ತಲ್ಲ, ಅಂದ್ಮೇಲೆ ಯಾಕೆ ಟಾರ್ಚರ್ ಮಾಡ್ತಾ ಇದೀರಾ? ಹೇಳೋ ತಲೆಗೆ ಹೋಗಲ್ವಾ? ಬುದ್ಧಿ ಇಲ್ವಾ ನಿಮ್ಗೆ? ಇಷ್ಟೆಲ್ಲ ಬೈತಾ ಇದ್ರು ಕಲ್ಬಂಡೆ ತರ ಕೂತಿದಿರಲ್ಲ. ಹೇಗಿದ್ರು ನೀವು ಬಂದ ತಕ್ಷಣ ಬೈತೀರ ಅಂತ ನನಗೆ ಗೊತ್ತು. ನಾಳೆ ನೀವೊಬ್ಬ ಜೆಂಟಲ್ಮೆನ್ ಬೈದ್ಬಿಟ್ಟೆ ಅಂತ ಫೀಲ್ ಮಾಡಬಾರ್ದಲ್ವಾ, ಅದಕ್ಕೆ. ಆಮೇಲೆ ಹೇಳಿ, ಏನು ತಿಂತೀರಾ? ಹಾಟ್ ಕಾಫಿಯಾ ಅಥವಾ ಕೋಲ್ಡ್ ಕಾಫಿಯಾ? ಫುಲ್ಲು ಹೀಟಲ್ಲಿದ್ದೀರಾ. ಕೋಲ್ಡ್ ಕಾಫಿನೇ ಹೇಳ್ಬಿಡ್ಲಾ ಬ್ರದರ್? ಸರ್ 3 ಕೋಲ್ಡ್ ಕಾಫಿ. ಓಕೆ ಸರ್. ಆಮೇಲೆ ಹೇಳಿ. ಅವಳಿವತ್ತೇನು ಮಾತಾಡಲ್ಲ. ಅವಳಿವತ್ತು ಮೌನವ್ರತ, ನಾನೇ ಮಾತಾಡ್ತೀನಿ. ಹೇಳಿ. ಹೌದಾ, ಸರಿ, ಹಾಗಾದ್ರೆ ನಾಳೆ ಅವ್ರ ಹತ್ರನೇ ಮಾತಾಡ್ತೀನಿ. ಹಲೋ, ವೈ ಆರ್ ಯು ಟಾರ್ಚರಿಂಗ್ ಮೀ? ನಾನಲ್ಲ, ನೀವೇನೆ. ಸರ್, ಯುವರ್ ಆರ್ಡರ್. ಲೈಫಲ್ಲಿ ಏನಾದರೂ ಸಾಧನೆ ಮಾಡಿ ಮದುವೆ ಆಗೋಣ ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನೋಡಾದ್ಮೇಲೆ ಪ್ರತಿಯೊಬ್ಬರ ಸಾಧನೆ ಹಿಂದೆ ಒಬ್ಬರಾದರೂ ಹೆಣ್ಣಿರ್ತಾರೆ ಅಂತ ಸಾಧನೆ ಮಾಡಿರೋರು ಹೇಳಿದ್ ನೆನಪಾಯ್ತು. ನನ್ನ ಹಿಂದೆ ನೀವಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಲೈಫಲ್ಲಿ ಒಂದು ವಿಷಯನ ಡಿಸೈಡ್ ಮಾಡೋದಕ್ಕೆ 10 ಸಲ ಯೋಚನೆ ಮಾಡ್ಬೋದು, ಆದರೆ ಲೈಫ್ನ ಡಿಸೈಡ್ ಮಾಡೋದಕ್ಕೆ 10 ಸೆಕೆಂಡ್ ಸಾಕು. ಈ ಕಾಫಿ ಕುಡಿಯೋ ಸಮಯ ಅಷ್ಟೇ ನಿಮಗೆ. ಕಾಫಿನ ಕುಡಿದ್ಬಿಟ್ಟು ನಿಮ್ಮ ನಿರ್ಧಾರನ ಹೇಳಿ. ಮದುವೆ ಮಾಡ್ಕೊಳ್ಳೋಣವಾ? ನೋ. ನೋ. ನೋ ಮೀನ್ಸ್ ನೋ. ಎಸ್ ಸರ್, ಬಿಲ್ ಎಷ್ಟು ಬ್ರದರ್? 240 ಸರ್. ನಾನು ಕಾಫಿ ವಿತ್ ಲವ್ ಅಂತ ಹೇಳಿದೆ. ಅವರು ಕಾಫಿ ಓಕೆ, ಲವ್ ಬೇಡ ಅಂತ ಹೇಳಿಬಿಟ್ರು. ನಮಗೆ ಬೇಕಾಗಿರೋದು ಸಿಗಲಿಲ್ಲ ಅಂದಮೇಲೆ ಅವ್ರಿಗೆ ನಾನೇ ಖರ್ಚು ಮಾಡಬೇಕು. ಓಕೆ, ತಗೋ ಬ್ರೋ, ನಾನು ಕುಡಿದ ಕಾಫಿಗೆ 80 ರೂಪಾಯಿ, ನಿನಗೆ 20 ರೂಪಾಯಿ ಟಿಪ್ಸು. ರೈಟಾಗಿ ಹೇಳಿದ್ರಿ ಬ್ರೋ. ಏನು ಬ್ರೋ, ತುಂಬ ಅನುಭವಿಸ್ದಂಗಿದೆ. ಹೌದು ಬ್ರೋ. ಹುಷಾರಾಗಿಲ್ಲ ಅಂದರೆ ಉಡ್ದಾರ ಕೂಡ ಬಿಚ್ಕೊಂಡ್ಬಿಡ್ತಾರೆ. ನಿಂಜಾಕಿ ಭದ್ರ. ಥ್ಯಾಂಕ್ ಯು ಬ್ರೋ.